ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಸ್ನೇಹಿತರೆ. ಭಾನುವಾರ ಆದ್ರೂ ಇವತ್ತು ಬೇಗ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ರೀಸನ್ ಏನು, ಇವತ್ತು ಆಷಾಢ ಏಕಾದಶಿ ಅಂತ ಹೇಳಿಬಿಟ್ಟು. ಸೊ ಒಂದು ಕಾಮೆಂಟ್ ಕೂಡ ಬಂದಿತ್ತು, ನೀವು ಆಷಾಢ ಏಕಾದಶಿ ಮಾಡಿದ್ರಾ ಅಂತ ಹೇಳಿಬಿಟ್ಟು. ಆಷಾಢ ಏಕಾದಶಿ ನಮ್ಮ ಮನೇಲೂ ನಾವು ಆಚರಿಸ್ತೀವಿ. ಹೇಗೆ ಅಂದರೆ, ಇವತ್ತು ಏಕಾದಶಿ ಅಂದರೆ ಯೂಶಲಿ ಉಪವಾಸ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಉಪವಾಸ ಅಂದರೆ ಈಗ ಶಿವರಾತ್ರಿಯಲ್ಲಿ ಮಾಡ್ತೀವಲ್ವಾ, ರೈಸ್ ಬಿಟ್ಟು ಬೇರೆದನ್ನೆಲ್ಲ ಆ್ಯಸ್ ಎ ಟಿಫನ್ ಲೈಟಾಗಿ ತಿನ್ನೋ ಥರ. ರೈಸ್ ಹೆವಿ ಅಂತ ಹೇಳಿಬಿಟ್ಟು ರೈಸ್ ಬಿಟ್ಟು ಬೇರೆ ಟಿಫನ್ ಏನಾದ್ರೂ ತಿನ್ಬೋದು, ಲೈಕ್ ರವೆದು, ಗೋಧಿದು ಎಲ್ಲನೂ. ಸೊ ಆ ರೀತಿಯಲ್ಲಿ ನಮ್ಮ ಮನೇಲೂ ಕೂಡ ನಾವು ಆಚರಿಸ್ತೀವಿ. ಸೊ ಈಗ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ತಿಂಡಿ ಮಾಡಬೇಕು. ಇವತ್ತು ಅಪ್ಪ ಅಮ್ಮ ಇರೋದ್ರಿಂದ ತಿಂಡಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನಮ್ಮ ಮನೇಲಿ ಇವತ್ತು ಬೆಳಿಗ್ಗೆ ಹೊತ್ತಂತೂ ತಿಂಡಿ ಮಾಡ್ತಾನೆ ಇರಲಿಲ್ಲ. ಮುದ್ದೆ ಮತ್ತು ರಾಗಿ ಗಂಜಿ ಸೇವಿಸ್ತಾ ಇದ್ವಿ. ಸೊ ಇವತ್ತು ಏಕಾದಶಿ ಆದರೂ ಕೂಡ ಇಟ್ಸ್ ಪರ್ಫೆಕ್ಟ್ ಅಂದ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದೆ. ಓಕೆ, ಬನ್ನಿ ಈಗ ಪೂಜೆ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ನೈವೇದ್ಯಕ್ಕೆ ಅಂದ್ಬಿಟ್ಟು ಶಾವಿಗೆ ಮಾಡಿದ್ದೆ, ಹಾಲು ಪಾಯಸ. ತುಂಬ ಟೇಸ್ಟಿಯಾಗಿತ್ತು ಸ್ನೇಹಿತರೆ, ತುಂಬಾ ಸಿಂಪಲ್ಲಾಗಿ ಮಾಡಿದ್ದು. ಇದರಲ್ಲಿ ಟೇಸ್ಟ್ ಹೇಗೆ ಬರುತ್ತೆ ಗೊತ್ತಾ, ಈ ಉದ್ದ ಶಾವಿಗೆ ಬರುತ್ತೆ ರೋಸ್ಟೆಡ್, ಇದಕ್ಕೆ ಅಂತಾನೆ, ಪಾಯಸದ್ದೇ ಅಂತಾನೆ, ಅದು ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡೆ, ಆಮೇಲೆ ನೀರು ಹಾಕಿ ಸಕ್ಕರೆ ಹಾಕಿ ಬೇಯಿಸ್ಕೊಂಡೆ. ಅದು ಅರ್ಧ ಬೆಂದ ಮೇಲೆ ಒಂಚೂರು ಹಾಲು ಹಾಕ್ತೆ. ಆಫ್ ಮಾಡೋ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಲು ಹಾಕಿ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟೆ. ಬೇಯೋ ಟೈಮಲ್ಲಿ ಒಂದು 4 ಎಳೆ ಕೇಸರ್ ಹಾಕಿದ್ದೆ, ಕಾಶ್ಮೀರಿಂದ ತಂದಿದ್ದೆ ನೋಡಿ, ಅಷ್ಟೇ ಹಾಕಿದ್ದು. ಎಷ್ಟು ಚೆನ್ನಾಗಿತ್ತು ಫ್ಲೇವರ್ ಅಂದರೆ, ನಾನು ಇವತ್ತು ತಿನ್ನಬಾರ್ದು ಸ್ವೀಟ್ ತುಂಬ ಆಗಿದೆ, ರಾಜೇಶ್ ಕೂಡ ತಂದಿದ್ರಲ್ವ ಅದು ತಿಂದಿದ್ದೆ. ಒಂದು ಸ್ಪೂನ್ ಟೇಸ್ಟ್ ಮಾಡಿದೆ ಸ್ನೇಹಿತರೆ, ಇರೋಕ್ಕೆ ಆಗಲಿಲ್ಲ, ಒಂದು ಬಟ್ಲು ಫುಲ್ ತಿಂದಿದ್ದೀನಿ. ಇವತ್ತು ಆಷಾಢ ಏಕಾದಶಿ ಆಗಿರೋದ್ರಿಂದ ಉಪವಾಸ ಅಂದರೆ ಯಾವ ರೀತಿಯಲ್ಲಿ ಅಂದರೆ, ಏನೂ ತಿಂದೇ ಇರೋ ಥರ ಅಲ್ಲ, ರೈಸ್ ಒಂದನ್ನು ಬಿಟ್ಟು ಬಾಕಿದನ್ನು ಊಟ ಮಾಡ್ಬೋದು. ಅಂದರೆ ಲೈಟಾಗಿ ಟಿಫನ್ ಮಾಡೋ ಥರ, ಲೈಕ್ ರವೆಯಲ್ಲಿ ಉಪ್ಪಿಟ್ಟು ಮಾಡ್ಕೊಳ್ಳೋದು, ಅಥವಾ ರವೆ ಇಡ್ಲಿ ಮಾಡ್ಕೊಳ್ಳೋದು, ಚಪಾತಿ ಮಾಡ್ಕೊಳ್ಳೋದು, ಪಲ್ಯ ಮಾಡ್ಕೊಳ್ಳೋದು, ಆ ರೀತಿಯಲ್ಲಿ ಪ್ರಾಪರ್ ಊಟ ಅಂತ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಬಾಳೆಕಾಯಿ ಇತ್ತು. ಆ ಬಾಳೆಕಾಯಲ್ಲಿ ಮೊದಲು ಬಜ್ಜಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅಯ್ಯೋ ಬೇಡ, ಎಣ್ಣೆದು ನೆನ್ನೆಯಿಂದನೂ ರಾಜೇಶ್ ಸ್ನ್ಯಾಕ್ಸ್ ಎಲ್ಲನೂ ತಂದಿದ್ರಲ್ವ, ಅದಕ್ಕೆ ಅದೇ ಇದೆ, ಮತ್ತೆ ಇದು ಬೇಡ ಅಂದ್ಬಿಟ್ಟು ಜಸ್ಟ್ ಹಾಗೆ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಬಾಳೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಎಣ್ಣೆಯಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ. ಇದೇ ಥರ ನಾವು ಫ್ಲಿಪ್ ಮಾಡಿಬಿಟ್ಟು ಅದನ್ನು ಆ ಕಡೆ ಕೂಡ ಇಷ್ಟೆಲ್ಲನೂ ಹಾಕಬೇಕು, ಹಾಗೆ ಬೇಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ತಳಕ್ಕೆ ಅಂಟ್ಕೊಂಡು ಬಿಡ್ತಾ ಇದೆ, ಎಣ್ಣೆ ಜಾಸ್ತಿ ಹಾಕಬೇಕಾಗಿತ್ತು. ಅಥವಾ ಏನು ಮಾಡಬೇಕು, ಹಾಕಿದ ತಕ್ಷಣವೇ ಬೇಗ ಅದು ಬೇಯಲಿ, ಆಮೇಲೆ ತಿರುಗಿಸೋಣ ಅಂತ ಕಾಯಬಾರ್ದು. ಸ್ವಲ್ಪ ಬೇಗನೆ ತಿರುಗಿಸ್ತಾ ಹೋದರೆ ಅದು ಅಂಟ್ಕೊಳ್ಳೋದಿಲ್ಲ, ಇಲ್ಲ ಅಂದರೆ ಅದು ಫುಲ್ ಅಂಟ್ಕೊಳ್ಳುತ್ತೆ. ನೋಡಿ, ಇನ್ನೂ ಒಂದು ಕಡೆನೂ ಫ್ಲಿಪ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲೂ ಕೂಡ ಸೇಮ್ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಬೇಯಿಸ್ಕೊಳ್ತೀನಿ. ನೀವು ತಿಂದು ನೋಡಿ ಒಂದು ಸಾರಿ, ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ವೋ ಅಂತ. ತೆಳ್ಳಕ್ಕೆ ಕಟ್ ಮಾಡಿದಾಗ ತುಂಬ ಬೇಗ ಬೇಯುತ್ತೆ. ಮಂದಕ್ಕೆ ಕಟ್ ಮಾಡಿದ್ರೆ, ನಾವು ಬಜ್ಜಿಗೆ ಹೇಗೆ ಮಂದಕ್ಕೆ ಕಟ್ ಮಾಡ್ಕೊಳ್ತೀವೋ ಆ ಥರ ಮಾಡಿದ್ರೆ ತುಂಬ ಟೈಮ್ ಹಿಡಿಸುತ್ತೆ. ಆ್ಯಂಡ್ ತೆಳ್ಳ ಇರೋದು ತಿಂದಾಗಲೇ ಅದು ಚೆನ್ನ. ಸ್ವಲ್ಪ ಅದು ರಾ ಬನಾನದು ಫ್ಲೇವರ್ ಬರುತ್ತೆ. ಸ್ವಲ್ಪ ಜಾಸ್ತಿ ನಾವು ಕುಕ್ ಮಾಡಿದಾಗ ಅದು ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ಬನಾನಾ ಚಿಪ್ಸ್ ಬರುತ್ತಲ್ವ, ಆ ಥರ ಫ್ಲೇವರ್ ಬರುತ್ತೆ. ಬಟ್ ನಾನು ಸ್ವಲ್ಪಕ್ಕೇ ತೆಗೆದ್ಬಿಟ್ಟೆ. ನೋಡಿ, ಈ ಥರ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ರೌಂಡಲ್ಲೂ ಮಾಡಿದೆ, ಇನ್ನು ಸ್ವಲ್ಪ ಉದ್ದಕ್ಕೂ ಕಟ್ ಮಾಡ್ಕೊಂಡಿದ್ದೆ. ಉಪ್ಪು ಖಾರ ನಿಮಗೆ ಎಷ್ಟು ಕಡಿಮೆ ಬೇಕೋ ಜಾಸ್ತಿ ಬೇಕೋ ಮಾಡ್ಕೊಳ್ಬೋದು. ಒಂದು ಆಟ ಆಯಿತು. ಯಾರು ಗೆದ್ದಿದ್ದೋ? ಸಾನುನೇ. ನಾನು ಹೇಳಿದ್ನೋ ಇಲ್ವೋ ನಿನಗೆ, ನೀನು ಅಮ್ಮಮ್ಮಂಗೆ ಸೋಲಿಸ್ಬೋದು ಅಂತ. ಪ್ಯಾನಿಕ್ ಆಗಿಬಿಡ್ತಾಳೆ ಜಾಸ್ತಿ ಬಿದ್ದರೆ ಅಮ್ಮಮ್ಮನಿಗೆ. ಬಟ್ ಲಾಸ್ಟಲ್ಲಿ ಸಾನುನೇ ಗೆಲ್ಲೋದು. ಸಾನುಗೆ ಚೌಕಾಬಾರ ಹೇಳ್ಕೊಟ್ಟಿದ್ದೆ ಅಮ್ಮಮ್ಮನಿಗೆ ಸೋಲಿಸ್ತಿದ್ದಾಳೆ. ನೋಡಿದ್ರಾ ಹೆಂಗೆ? ಏನಾಯ್ತು ರೀ, ಏನು ಮಾಡ್ತಿದ್ದೀರಾ? ಯಾಕೆ ಅದು ಸೈಡಿಂದ ಸ್ಕ್ರೂ ಹಾಕಿದ್ರೆ ಆಗಲ್ವಾ? ಅದೇನು ಅನ್ಸಿದ್ರು ಆಗಲ್ವಾ? ಇದು ಸೇಫ್ಟಿಗೆ.
ಇನ್ನೊಂದು 2 ಪೀಸ್ ಮಿಕ್ಕಿತ್ತು ಈ ಟಿ ವಿ ಯೂನಿಟ್ ಮಾಡಿ, ಅದನ್ನು ಹಾಕಿಸ್ತಾ ಇದ್ದೀನಿ. ಇನ್ನು ಜಾಸ್ತಿ ತರಿಸೋದಕ್ಕೂ ಆಗೋದಿಲ್ಲ, ಇದನ್ನು ಎತ್ತಿಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿ ಅಂತ ಹೇಳಿದ್ದೆ. 4 8 1 ನಾನು ಇದನ್ನ ಪ್ಲ್ಯಾನ್ ಮಾಡಿರಲಿಲ್ಲ, ಇಲ್ಲಿ ಹಾಕಬೇಕು, ಈ ಥರ ಇಲ್ಲಿ ಮಾಡಬೇಕು ಆ್ಯಂಡ್ ಅದಕ್ಕೆ ನಾನು ಮಟೀರಿಯಲ್ ಕೂಡ ತರಿಸಿರಲಿಲ್ಲ. ಎಲ್ಲನೂ ಮಾಡಿ ಮುಗಿದ ಮೇಲೆ ಏನು ಮಟೀರಿಯಲ್ ಮಿಕ್ಕಿತ್ತೋ ಅದನ್ನು ಹೇಗಾದರೂ ಯೂಟಿಲೈಸ್ ಮಾಡ್ಬೋದಾ ಅಂದ್ಬಿಟ್ಟು ನಾನು ತುಂಬ ಅರೇಂಜ್ಮೆಂಟ್ಸ್ ಮಾಡಿ, ರೀಅರೇಂಜ್ಮೆಂಟ್ ಮಾಡಿ, ಮೆಷರ್ಮೆಂಟ್ ಎಲ್ಲ ತೊಗೊಂಡು ಸೊ ಈ ಥರ ಮಾಡ್ಬೋದಪ್ಪ, ಮಾಡಿಡೋಣ, ಇಲ್ಲಾಂದರೆ ಅದು ಸುಮ್ಮನೆ ಬಿಸಾಕಬೇಕಾಗತ್ತೆ ಅಂತ ಹೇಳಿದಾಗ ರಾಜೇಶ್ ಕೂಡ ಒಪ್ಕೊಂಡು ಅವರೇ ಮಾಡಿ ಕೊಡ್ತಾ ಇದ್ದಾರೆ. ಈಗ ಎಲ್ಲ ಕೆಲಸ ಮುಗೀತು, ನಮ್ಮದು ಊಟನೂ ಆಗೋಗಿತ್ತು. ಬಟ್ ರಾಜೇಶ್ ಇನ್ನು ಕೆಲಸ ಕಂಟಿನ್ಯೂ ಮಾಡ್ತಾನೆ ಇದ್ರು. ಸ್ವಲ್ಪ ಬಾಕಿ ಇತ್ತು, ಅದು ನೋಡಿದ್ರೆ ತುಂಬಾ ಟೈಮ್ ತೊಗೊಳ್ತು. ನಾವು ಅಂದ್ಕೊಂಡ್ವಿ ತುಂಬ ಬೇಗ ಆಗಿಬಿಡುತ್ತೆ, ಜಾಸ್ತಿ ಏನಿಲ್ಲ ಅಂತ. ಬಟ್ ಕಟ್ಟಿಂಗ್, ಆ ಸೈಜಿಗೆ ಕಟ್ ಮಾಡೋದು, ಕೂರಿಸೋದು, ಅಂಟಿಸೋದು ಎಲ್ಲನೂ ಇತ್ತು. ಅದಕ್ಕೆ ತುಂಬಾ ಟೈಮ್ ಹಿಡಿಸ್ಬಿಡ್ತು. ರಾಜೇಶ್ ಇಲ್ಲ ತಡಿ, ಊಟ ಮಾಡಿದ್ರೆ ಆಮೇಲೆ ಮಾಡೋಕ್ಕಾಗಲ್ಲ, ಮೊದಲು ಮಾಡಿಬಿಟ್ಟೆ ಊಟ ಮಾಡ್ತೀನಿ ಅಂದ್ಕೊಂಡು ಇಷ್ಟೊತ್ತು ತೊಗೊಂಡು ಎಲ್ಲನೂ ಮುಗಿಸಿದ್ರು. ಆಮೇಲೆ ಸುಸ್ತಾಗ್ಬಿಡ್ತು ಅವ್ರಿಗೂ. ಈಗ ಎಲ್ಲನೂ ನೀವೇ ಎತ್ತಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರು. ಸೊ ಬೇಗ ಬೇಗ ಎಲ್ಲನೂ ಎತ್ತಿಟ್ಬಿಟ್ಟು ನಾನು ಮಲ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲಲ್ಲಿ ಯಾರೂ ಮಲ್ಗೋರು ಇರಲಿಲ್ಲ, ನಾಳೆ ಬೆಳಗ್ಗೆನೂ ಕ್ಲೀನ್ ಮಾಡ್ಕೊಳ್ಬೋದಿತ್ತು. ಬಟ್ ಹೇಗಾಗಿತ್ತು ಅಂದರೆ ಮಧ್ಯಾಹ್ನ ಶುರು ಮಾಡಿದ್ದು, ರಾತ್ರಿ ತನಕನೇ ಎಲ್ಲ ಕಡೆನೂ ಹರಡೋಕ್ಕೆ ಶುರು ಆಗಿತ್ತು ಅದು ಧೂಳು. ಅದಕ್ಕೆ ಹೀಗೆ ಬಿಟ್ಟರೆ ಮತ್ತಷ್ಟು ಧೂಳು ಎಲ್ಲ ಕಡೆನೂ ಹೋಗುತ್ತೆ. ಆ್ಯಂಡ್ ಇದು ಒಂಥರ ಅಂಟಂಟು, ಆ ಪೌಡರ್ ಈ PVC ಮತ್ತು WPVC ಪ್ಯಾನಲ್ಸ್ನ ಕಟ್ ಮಾಡಿದ್ದು ಒಂಥರ ಪ್ಲಾಸ್ಟಿಕ್, ಅದು ಕಾಲ್ಗೆ ಮತ್ತು ನೆಲಕ್ಕೆ ಅಂಟ್ಕೊಳ್ತಾ ಇತ್ತು. ಅದಕ್ಕೆ ನಾನು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ಲೋರ್ ಕ್ಲೀನ್ ಮಾಡೋದೇನೆ, ಒಂದೇ ಸ್ಟ್ರೆಚ್ಚಲ್ಲಿ ಎಲ್ಲ ಹೋಲ್ ಮನೆ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನಾವು ಗುಡಿಸಿದ್ರೂ ಅದು ಅಲ್ಲಲ್ಲೇ ರೆಸಿಡ್ಯೂ ಮಿಕ್ಕೊಳ್ಳುತ್ತೆ. ಬಟ್ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಆ್ಯಂಡ್ ಅದು ಬಾಚ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಶುರು ಮಾಡಿದೆ ಮುಂಚೆ ಫಸ್ಟ್ ಸಾನುಗೆ ಏನು ಹೇಳೋದು, ಪಾಪ ಸಾನೂ ಆಟ ಆಡ್ತಿದ್ಲು, ಓದ್ತಾ ಇದ್ಲು ಅಂದ್ಬಿಟ್ಟು. ಆಮೇಲೆ ನಾನು ಮಾಡೋದನ್ನು ನೋಡ್ಬಿಟ್ಟು ಅವಳು ಬಂದಳು. ಯಾಕಂದರೆ ಅವಳಿಗೆ ಇದು ಕನ್ವೀನಿಯೆಂಟ್. ಅವಳು ಇದು ಗುಡಿಸು ಅಂದರೆ ಗುಡಿಸಲ್ಲ, ಬಟ್ ವ್ಯಾಕ್ಯೂಮ್ ಕ್ಲೀನ್ ಮಾಡು ಅಂದರೆ ಖುಷಿಯಾಗಿ ಮಾಡ್ತಾಳೆ. ಅಮ್ಮ ಸಡನ್ನಾಗಿ ಬಂದರು. ಈಗ ಮತ್ತೆ ಜಾಸ್ತಿ ದಿನ ಇರ್ತಾ ಇಲ್ಲ, ಹೋಗ್ತಾ ಇದ್ದಾರೆ ಬೇಗನೆ. ಯಾವತ್ತು ಶುಕ್ರವಾರ ಬಂದಿದ್ದು, ಶನಿವಾರ ಹಾಸ್ಪಿಟ್ಲಿಗೆ ಹೋದ್ವಿ. ನೆನೆ 1 ದಿನ ಅಷ್ಟೇ. ಇವತ್ತು ಇನ್ನೂ ಹೊರಡ್ತಾ ಇದ್ದಾರೆ. ಬಂದಿದ್ದು ಮೇನಾಗಿ ಅವರು ಕಣ್ ತೋರಿಸ್ಕೊಡೋದಕ್ಕೆ ಅಂತಾನೆ. ಬಟ್ ಸರಿ ಬಂದಾಗ್ಲೂ ನಾವು ಚಿನ್ನದ ಅಂಗಡಿಗೆ ಹೋಗಿದ್ವಿ. ಆವಾಗ ಡಿಸೈನ್ ಇಷ್ಟ ಆಗಿರಲಿಲ್ಲ ಅಷ್ಟೊಂದು. ಸೊ ಇವತ್ತು ಒಂದು ವಿಸಿಟ್ ಕೊಡೋಣ ಅಂತ ಹೋಗಿದ್ದು. ಅದೇ ಥರದಿತ್ತು, ಬೇರೆ ಏನು ಬಂದೇ ಇರಲಿಲ್ಲ. ನಾವು ಸರಿ ಏನು ನೋಡಿದ್ವೋ ಅದೇ ಥರ ಇತ್ತು, ಸೇಮ್ ಇವಾಗ್ಲೂ ಇದ್ದಿದ್ದು, ಬೇರೆ ಇರಲಿಲ್ಲ. ಹೌದು, ನಾವು ಇನ್ನು ಬರಲ್ಲ ಬಿಡು, ಇನ್ನು ಬೇರೆದು ಇದೇ ನೋಡೋಣ ಅಂದ್ಕೊಂಡು ಅಮ್ಮ ಅದನ್ನೇ ತೊಗೊಂಡ್ರು. ನನ್ನ ಹತ್ರ ಆ ಥರ ಒಂದಿದೆ, ಆದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನನಗಿಂದು ಸ್ವಲ್ಪ ದೊಡ್ಡದಿದೆ ನಿಂದು. ಒಂದು ಲೈನ್ ಅದೇ ಮಾವಿನಕಾಯಿ ಡಿಸೈನ್, ಒಂದು ಲೈನು ದೊಡ್ಡದಿದೆ ನಿಂದು. ಮತ್ತೆ ಅಲ್ಲೇ ಹೇಳ್ಬಾರ್ದ, ಇವಾಗ ಇಲ್ಲ ಹೇಳ್ತಿದೆಯಲ್ಲ. ಏಕೆ ಅಲ್ಲ, ಬೇರೆ ಇನ್ನೂ ನೋಡ್ಬೋದಿತ್ತು. ಮತ್ತೆ ನಾನು ಕೊಡ್ತಿದ್ದ, ನೀನು ತಾನೇ ಹಾಕೊಳ್ಳೋದು. ಈಗ ಹೇಳಿಲ್ಲ ನಾನು. ನೆಕ್ಸ್ಟು ನಾನು ಅಲ್ಲೇ ಅಂಗಡಿಲಿ ಹೇಳಿಲ್ವಾ, ಅವ್ರು ಹೇಳಿದ್ರಲ್ಲ ನೋಡಿ, ಅವ್ರು ಇಲ್ಲೇ ಹೇಳ್ಬಿಟ್ರು, ನೀವು ನಿಮ್ಮ ಮಗಳು ಕೊಡೋಕ್ಕಾಗಲ್ಲ, ಮೊಮ್ಮಗಳು ಕೊಡ್ಬೇಕಾಗುತ್ತೆ. ಅದೇ ಆ ಮೊಮ್ಮಗಳಿಗೆ ಹಾಗಾದ್ರೆ ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ ನೋಡು ತಗೊಳ್ತಾ ಇದೆಯಾ, ಹುಷಾರಾಗಿ ತಗೊಂಡು ನೋಡ್ಬಿಟ್ಟು, ಯಾಕಂದ್ರೆ ನೀನೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನ್ ತಗೊಳ್ಳೆ ಅಂತ ಹೇಳಂಗಿಲ್ಲ, ನನ್ನ ಹತ್ರ ಆಲ್ರೆಡಿ ಇದೆ ಇದು ಅಂತ. ಅದಕ್ಕೆ ಓಕೆ ಅಷ್ಟು. ನಮ್ಮಮ್ಮ ನೋಡಿ ಈ ಥರ ರೌಂಡ್ ಹಾಕ್ತಾರೆ, ಯಾವಾಗಲೂ ರೌಂಡ್ ತಗೊಳ್ಳೋದು. ಅದಕ್ಕೆ ಅದು ಸ್ವಲ್ಪ ಶೇಪ್ ಬೇರೆ ಇದೆಯಲ್ಲ ಅನ್ಕೊಂಡು ಅದನ್ನ ತಗೊಂಡ್ರು. ಇಷ್ಟ ಆಯ್ತಾ ಅಥವಾ ಬೇರೆ ಆಪ್ಷನ್ ಇಲ್ಲ? ಇಲ್ಲ ಇಲ್ಲ, ಬೇರೆ ಯಾವುದು ಮನಸ್ಸು ಒಪ್ಪಿಲ್ಲ. ಇನ್ನೊಂದು ಇತ್ತಲ್ಲ ರೌಂಡ್, ಬಟ್ ಇಷ್ಟು ದೊಡ್ಡದಿರ್ಬೇಕಿತ್ತು ನಿಂಗೆ, ಅದು ಚಿಕ್ಕದಿತ್ತು. ಹೌದು, ಒಂದು ರೌಂಡ್ ಚಿಕ್ಕದಿತ್ತು, ನನಗೆ ಇಷ್ಟ ಆಯ್ತು ಅದು. ಕೆಲವೊಬ್ಬರಿಗೆ ಈ ಥರ ಡೂಪ್ಲಿಕೇಟ್ ಅಥವಾ ಇಮಿಟೇಷನ್ ಜ್ಯುವೆಲ್ರಿ ಆಗೋದಿಲ್ಲ. ಅವರು ಮೊದಲು ನಾನು ಚಿನ್ನನೇ ಹಾಕಬೇಕು, ಆದರೆ ನನಗೆ ಅದು ಏನು ಹಾಕಿ ಅಭ್ಯಾಸ ಇದೆ. ಆ್ಯಂಡ್ ಒಂದೇನಂದ್ರೆ ನಾನು ರಾತ್ರಿ ಒಂದು ದಿನ ತೆಗಿಬೇಕು, ಬರುತ್ತೆ, ಕಿವಿನೂ ಬರುತ್ತಾ, ತಗ್ಲುತ್ತಲ್ಲ ಇಲ್ಲಿ ಸೈಡಲ್ಲಿ. ಹಿಂಗೆ ಮಲಗಿರ್ತೀನಲ್ಲ, ಎದ್ದಾಗ ಒಂದು ಸ್ವಲ್ಪ ಹೊತ್ತು ಹಂಗೆ ನೋವಿರುತ್ತೆ, ಚುಚ್ಚಿದಂಗೆ ಆಗುತ್ತಲ್ಲ, ಅದಕ್ಕೆ
ಅದಕ್ಕೆ ನಾನು ದಿನ ಚಿನ್ನದ ಹಾಕಲ್ಲ, ಫ್ಯಾನ್ಸಿ ಹಾಕೋದು. ಸೊ ಇನ್ನ ಒಂದು ಇಷ್ಟ ಆಯ್ತು, ಆದ್ರೆ ಅದನ್ನು ಕೂಡ ಚಿಕ್ಕದಿತ್ತು, ಅದನ್ನ ದೊಡ್ಡದು ಮಾಡಿ ಅಂತ ಮಾಡಿಸ್ಬೇಕಿತ್ತು. ಮಾಡಿಸಿದ್ರೆ ನಾವು ಅಂತ ಹೇಳಿರ್ತೀವಿ, ಅವರು ಅಂತ ಹೇಳ್ತಾರೆ, ಮಾಡಿಸ್ತಾರೆ. ಅದಕ್ಕೆ ಬೇಡ ಬಿಡು ಇದನ್ನೇ ತಗೊಳ್ಳೋಣ, ನಾನು ಮೈಸೂರಲ್ಲಿ ಮಾಡಿಸ್ತೀನಿ ಅಂದ್ಕೊಂಡು ಅಮ್ಮ ತಗೊಂಡಿಲ್ಲ. ಸೊ ಇದಕ್ಕೀಗ ಎಷ್ಟಾಗಿತ್ತು ಟೋಟಲ್ ಅಂದರೆ ಇವತ್ತಿನ ರೇಟ್ಗೆ, ಅವತ್ತು 9060 ಇತ್ತು. ಅದು 6.25 ಗ್ರಾಮ್ ಇದೆ, 6.325 ಅಂತನೋ ಏನೋ. ಸೊ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ 12%, ಅದ್ರ ಮೇಲೆ 3% GST ಎಲ್ಲ ಸೇರಿ 66 ಚಿಲ್ಲರೆ ಏನೋ ಆಯ್ತು ಅಷ್ಟು. ಈಗ ನಾನು ಏನಾದ್ರು ಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋಣ ಅನ್ಕೊಂಡೆ, ಬಟ್ ಯಾಕೋ ಡಿಸೈನ್ ಏನೂ ಇಷ್ಟ ಆಗಲಿಲ್ಲ. ಹೌದು, ಅಷ್ಟು ಡಿಸೈನ್ ಇಲ್ಲ ಮಾಲಿ. ಅದು ಒಂದೊಂದ್ ಸಾರಿ ಚೆನ್ನಾಗಿರುತ್ತೆ, ನಿನ್ಗೆ ಇಷ್ಟ ಆದ್ರೆ ತಗೊಂಡ್ಬಿಡು. ಅದು ಜುಮ್ಕಿದಿತ್ತಲ್ಲ, ಅದು ಅದು ತೆಳ್ಳ ಇತ್ತು, ಸ್ವಲ್ಪ ಮೇಲ್ಗಡೆ ಚೆನ್ನಾಗಿ ಗಟ್ಟಿ ಇತ್ತು, ಕೆಳಗಡೆ ಸಾನುಗೆ ಒಂದು ನೋಡ್ದೆ ಜುಮ್ಕಿ ತರ, ಅದು ತುಂಬಾನೇ ತೆಳ್ಳು. ಅವಳು ಹೆಂಗೆ ಅಂದ್ರೆ ಹಾಕೊಂಡ್ಬಿಟ್ರೆ ತೆಗಿಯಲ್ಲ. ಅದಕ್ಕೆ ನಾನು ತಗೊಂಡ್ರು ಫ್ಯಾನ್ಸಿಯಾಗೂ ಇರ್ಬೇಕು, ಗಟ್ಟಿನೂ ಇರ್ಬೇಕು. ಅದು ತುಂಬಾನೇ ತೆಳ್ಳ ಇತ್ತು. ಒಂದ್ಸಲ ತಗೊಂಡಿದ್ದೆಲ್ಲ ಹರಳೊಂದು ಚೆನ್ನಾಗಿದೆ ಅದು. ಅದು ಹಾಕೊಂಡ್ ಮಲ್ಕೋಬಹುದು, ಏನಾಗಲ್ಲ. ಇನ್ನೊಂದು ಜುಮ್ಕಿ ಇದೆ, ಅದನ್ನು ಅಷ್ಟೇ ಹಾಕೊಂಡ್ ಮಲ್ಕೋಬಹುದು, ಏನಾಗಲ್ಲ. ಬಟ್ ಇದು ಸ್ವಲ್ಪ ತೆಳ್ಳ ಇತ್ತು. ಸಿಚ್ಚೋದು ಒತ್ತೋದು ಎಲ್ಲ ಆಗಬಾರ್ದು, ಆ ಥರ ಗಟ್ಟಿ ಇರಬೇಕು. ಸೊ ಇಷ್ಟು ಡೀಟೇಲು ಚಿನ್ನದ ಓಲೆದು. ಈಗ ಅಮ್ಮ ಹೊರಡೋದಕ್ಕೆ ರೆಡಿ ಆಗಿದೆ, ನಾನು ಇವಾಗ ತಿಂಡಿ ಮಾಡ್ತಿದ್ದೆ ನೋಡಿ. ಇದು ಚೆನ್ನಾಗಿ ಕಾಣುತ್ತೆ ಅಲ್ಲಮ್ಮ. ಹಾಕು ಅಂದ್ರೆ ಹಾಕ್ತಾನೆ ಇಲ್ಲ. ಹಾಕೋತೀನಿ ಬಿಡು, ಮನೆಗೆ ಕಳ್ಸಕ್ಕೋ ಇಲ್ಲ ಫೋಟೋಗೆ ಹಾಕ್ಬಿಟ್ಟು ನಮ್ಮ ಕಳ್ಸಕ್ಕೆ ಹಾಕ್ಬಿಟ್ಟು ಆಮೇಲೆ ಹಾಕೋತೀನಿ ಅಂತ. ನಾನು ಹೊಸ್ದು ಹಾಕೊಂಡ್ಬಿಡು ಅಷ್ಟೊಂದು ದಿನ ಅವಾಗ್ಲಿಂದ ಕಾಯ್ತಾನೆ ಇದ್ದೆ, ಯಾವಾಗ ತಗೊಳ್ಳೋದು ತಗೊಂಡ್ಮೇಲೆ ಈ ತರ ಅಲ್ಲಿ ತಗೊಂಡ್ಮೇಲೆ ತಗೊಳ್ಳೋ ತನಕ ಇಲ್ಲ ಕಣೆ, ಡೈಲಿ ವೇರ್ಗೆ ಇಲ್ಲ ಕಣೆ, ತಗೊಂಡ್ಮೇಲೆ ಕಳ್ಸಕ್ ಹಾಕ್ತೀನಿ, ಹಬ್ಬಕ್ಕೆ ಹಾಕ್ತೀನಿ. ಇಲ್ಲ ಹಬ್ಬದವರೆಗೂ ಕಾಯಲ್ಲ, ಕಳ್ಸಕ್ಕೋ ಇಲ್ಲ ಫೋಟೋಗೋ ಹಾಕ್ಬಿಟ್ಟು ಆಮೇಲೆ ಹಾಕೋತೀನಿ. ದಿನ ಹಾಕ್ತೀಯಾ? ಹೊಸದಲ್ವಾ, ಒಂದ್ ಸ್ವಲ್ಪ ದಿನ ಯಾವತ್ತಾರು ಒಂದೊಂದು ದಿನ ಹಾಕೋತೀನಿ, ಆಮೇಲೆ ದಿನ ಹಾಕೋತೀನಿ. ಅದೇ ಇನ್ನೂ ಒಂದು ಸೆಟ್ಟು ಅದೇ ಹೇಳಿದ್ನಲ್ಲ ಕಪ್ಪು ಮಣಿದು, ಅದನ್ನ ಮಾಡಿಸ್ಬೇಕು ಅಂತ ಆಸೆ ಆಗಿದೆ. ಒಂಥರ ತುಂಬ್ಕೊಂಡಂಗೆ ಇದೆ, ಇದು ದಪ್ಪಕ್ಕೆ ತುಂಬ್ಕೊಂಡಂಗಿದೆ. ಈ ತರದ್ರಲ್ಲೇನೆ ಕಪ್ಪುದು ಮಣಿ ಹಾಕ್ಬಿಟ್ಟು ಮಾಡ್ಕೊಡಿ. ಇಲ್ಲಾಂದ್ರೆ ನಿನ್ಗೆ ಫೋನ್ ಮಾಡ್ತೀನಿ, ಫೋಟೋ ಬೇಕಾದ್ರೆ ಕಳಿಸು ಅಂತೀನಿ. ಆ ಥರ ಆದಾಗ ಅಲ್ಲಿ ನೋಡ್ತೀನಿ, ಅಲ್ಲೇ ಏನಾದ್ರು ಹವಳದ್ದು ಬ್ಲ್ಯಾಕ್ ಯಾವ್ದು ಇದ್ರೆ ನೋಡ್ಕೊಂಡು. ಕಣ್ಣಂದು ನೀರು ಬರ್ತಾ ಇದೆ ನೀರು. ಅಂದ್ರೆ ಇದೆಲ್ಲ ಕಡಿಮೆ ಆಯ್ತು ಸ್ವಲ್ಪ, ಇದೆಲ್ಲ ತುಂಬಾ ಒತ್ತುತ್ತಾ ಇತ್ತು, ಇಲ್ಲೆಲ್ಲ ನೋವುದು, ಬೇಗ ಕಣ್ಣು ಈ ತರ ಮುಚ್ಕೊಂಡಿರ್ಬೇಕು ಅನ್ಸೋದು, ಅದು ಸ್ವಲ್ಪ ಕಡಿಮೆ ಇದೆ, ಪರವಾಗಿಲ್ಲ. ಒಂದು ಅರ್ಧ ಭಾಗನೇ ಕಡಿಮೆ ಆಗಿದೆ. ಬಿಸಿನೀರು ಶಾಖ ಕೊಡ್ತಾ ಇದ್ದೀನಿ, ಅದನ್ನು ರಾತ್ರಿ ಹೊತ್ತು ಮಾತ್ರ ಅದು ಆಯಿಂಟ್ಮೆಂಟು. ಈಗ ನೀರು ತಕ್ಷಣ ಹಿಂಗೆ ಸುರಿದ್ಬಿಡ್ತೆ. ಖಾರ ತಿಂತೀವಲ್ಲ ಅವಾಗ ಇನ್ನೂ ಜಾಸ್ತಿ ಖಾರ ತಿಂದಾಗ. ಆಮೇಲೆ ಇದಕ್ಕಿದ್ದಂಗೆ 1 ಗಂಟೆ 2 ಗಂಟೆ ಟೈಮಲ್ಲಿ ಇನ್ನೂ ತಿರುಗಿ ಸುರಿದೋಯ್ತದೆ ಹಿಂಗೆ ಸಡನ್ ಆಗಿ, ನೋಡ್ಬಿಟ್ಟು ಬೇಗ ಬಸ್ಕೋಬೇಕು. ಸೊ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ, ಈಗ ಕ್ಯಾಟ್ರಾಕ್ಟ್ ಮಾಡಿಸ್ಕೊಂಡಿರೋರ್ಗೆ ಈ ತರ ಆಗುತ್ತೋ ಏನೋ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಆಗಿದ್ರೆ ಹೇಳಿ, ನೀವೇನ್ ಮಾಡಿದ್ರಿ ಅಂತ ಹೇಳಿ. ಈಗ ಹೇಗಾಗ್ತಿದೆ ಅಂದ್ರೆ, ಒಂದು 15 days ಇಂದ ಒಂದ್ ಚೂರು ನೀರು ಚಿಕ್ಕ ವಾಟರ್, ಲೈಕ್ ಗಂಜಿ ಕನ್ಸಿಸ್ಟೆನ್ಸಿಲಿ ಬರ್ತಾ ಇತ್ತಂತೆ. ಅದೆಷ್ಟು ದಿನ ಬಂತು? ಅದೇನು ಸ್ವಲ್ಪ ದಿನ, ಒಂದು 15 ದಿನ, 1 ವಾರ 10 ದಿನ ಬಂತು. 1 ವಾರ 15 ದಿನಾನು ಹಂಗೆ ಗಂಜಿ ಟೈಪ್ ಅಲ್ಲೇ ಬಂತು. ಸ್ವಲ್ಪ ಗಂಜಿ ಟೈಪ್ ಮುಟ್ಟಿದಾಗ ಹಿಂಗೆ ಒಲ್ದೆ ಆಗೋದಲ್ವಾ, ಹಂಗ ಮುಟ್ಟಿದಾಗ ಒಂಥರ ಗಂಜಿ ಟೈಪ್. 1 ವಾರ 10 ದಿನ ಬಂತು. ಆಮೇಲೆ ನೀರು ಸುರಿಯಕ್ಕೆ ಶುರು ಆಯ್ತು. ಅದು ಎದುರ್ಕೊಂಡು ನಾನು ಬಂದಿದ್ದೀಗ. ಆಮೇಲೆ ಸಡನ್ ಆಗಿ ಕುತ್ಕೊಂಡಿದ್ದಾಗ ನೀರು ಬಂದ್ಬಿಡೋದಂತೆ, ಸಡನ್ ಆಗಿ ಬಂದ್ಬಿಡ್ತದೆ ನೀರು. ಈ ತರ ಯಾಕೆ ಆಗ್ತಿದೆ ಅಂತ ಮೈಸೂರಲ್ಲಿ ತೋರಿಸಿದಾಗ ಅವರು ಇಲ್ಲ ಟೆಸ್ಟ್ ಮಾಡಿಬಿಟ್ಟು, ನೀವು ಅಲ್ಲಿಗೆ ಹೋಗಿ ಅಲ್ಲೇ ಮಾಡಿಸ್ಕೊಂಡಿದ್ದಲ್ಲ, ಅಲ್ಲೇ ಹೋಗಿ ಅದೇನಾದ್ರೂ ರಕ್ತ ಹೆಪ್ಪುಗಟ್ಟಿರ್ಬೇಕು, ಅದಕ್ಕೆ ಆ ಥರ ಆಗ್ತಾ ಇದೆ ಅಂದ್ರಂತೆ. ಇಲ್ಲಿ ಇವರು ಟೆಸ್ಟ್ ಮಾಡಿ ಆ ಥರ ಏನಿಲ್ಲ, ಇದನ್ನ ಅಲರ್ಜಿ ಥರ ಆಗಿರಬೇಕು, ಇದನ್ನ ಟ್ರೈ ಮಾಡಿ ಅಂದ್ಬಿಟ್ಟು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಈಗ 6 ತಿಂಗಳಾಯ್ತು ಮಾಡಿಸಿ. ನವೆಂಬರ್ ಅಲ್ಲ ಡಿಸೆಂಬರ್ ಅಲ್ಲ, ನವೆಂಬರಲ್ಲಿ ಮಾಡಿಸಿರೋದು. ಸೊ ಜನವರಿಲಿ ಒಂದ್ಸರಿ ಇನ್ಫೆಕ್ಷನ್ ಆಯ್ತಂತೆ, ಮಾರ್ಚಲ್ಲಿ ಒಂದ್ಸರಿ ಇನ್ಫೆಕ್ಷನ್ ಆಗಿದೆ, ಈಗ ಮತ್ತೆ ಈ ತರ ಆಗಿದೆ. ಜೂನ್ ಎಂಡಲ್ಲಿ ಇವಾಗ ಜೂನ್ ಎಂಡ್ ಆಯ್ತು. 3 ತಿಂಗಳಿಗೆ ಈ ತರ ತೊಂದರೆ ಆಯ್ತು. ಫಸ್ಟ್ ಮೊದಲನೇದೇ ಇದು ಮಾಡಿಸಿದ್ದು, ಇದು 2ನೇದು ಮಾಡಿಸಿದಾಗ ಏನಿಲ್ಲ. 2ನೇ ಮಾಡಿಸಿದ್ದಲ್ಲ ಅದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ.
ಅದ್ರಿಗೆ ಇನ್ಫೆಕ್ಷನ್ ಆಗಿಲ್ವಾ? ಏನೂ ಆಗಿಲ್ಲ. ಇದೇ ಮೊದಲಿಂದ ಅಮ್ಮ ಮೊದಲನೇದು ತುಂಬಾ ಚೆನ್ನಾಗಿ ಮಾಡ್ದ, ತುಂಬಾ ಹೋಗಿದೆ. ತುಂಬಾ ಚೆನ್ನಾಗಿ ಮಾಡ್ದ, ನೋವೇ ಆಗ್ಲಿಲ್ಲ, ಗೊತ್ತೇ ಆಗ್ಲಿಲ್ಲ. ಎರಡನೇ ಅವಳು ಮಾಡಿದ್ದು ಏನ್ ರಫ್ ಅಂಡ್ ಟಫ್ ಅಲ್ಲಿ, ಆಮೇಲೆ ಸ್ವಲ್ಪ ನೋವಾಯ್ತು. ಅದನ್ನ ಬಟ್ಟೆ ಹಾಕ್ತಾರಲ್ಲ ಅವ್ರು, ಹಳ್ಳದಲ್ಲಿ ಹಿಂಗೆ ತುರುಗ್ಬಿಟ್ಟು ನನ್ ಕಣ್ಣೆ ಸ್ವಲ್ಪ ಒಳಗೆ ಹೋದಂಗೆ ಕಾಣ್ತಾ ಇದ್ದೀನಿ ನನ್ಗೆ. ಅದೇ ನನ್ಗೆ ಅನುಭವ ಆಗಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಏನೋ ಡಾಕ್ಟರ್ ಬೈದಿದ್ದು ಈಗ ಹೇಳ್ತವ್ರೆ ಎರಡನೇ ಸರಿ ಮಾಡ್ಸಿದ್ದು ಏನೂ ಆಗ್ಲಿಲ್ಲ, ಇನ್ಫೆಕ್ಷನ್ ಆಗಿಲ್ಲ. ಮೊದಲನೇ ಸರಿ ಮಾಡಿದೆ ಇನ್ಫೆಕ್ಷನ್ ಆಗಿದೆ ಅಂತ. ಆ ಟೈಮಲ್ಲಿ ಆ ಥರ ನೋವೇನೂ ಆಗಿಲ್ಲ, ಆರಾಮಾಗಿ ಮಾಡ್ದಂಗೆ ಆಗಿಲ್ಲ ನನಗೆ. ಈಗ ಮಾಡಿದ್ಮೇಲೆ ಒಂದು 2-3 ತಿಂಗಳು ಏನಿಲ್ಲ, ಆಮೇಲೆ 3ನೇ ತಿಂಗಳು ಕೊನೆಯಲ್ಲಿ ಅದು ಮಾಡ್ಬೇಕಾದ್ರೆ ನೋವಾಗಿತ್ತು, ಆಮೇಲೆ ಏನೂ ತೊಂದರೆ ಇಲ್ಲ. ನೋಡಿ ಆ ಥರ. ಸರಿ ಬನ್ನಿ. ಆಯ್ತು, ನಮಸ್ತೆ. ಬಾಯ್ ಬಾಯ್. ನಿಮ್ಗೆ ನಮಸ್ತೆ. ಬಾಯ್ ಬಾಯ್. ಲೇಟ್ ಆಗುತ್ತೆ ನಮ್ಗೆ. ಅವ್ರಿಗೂ ಬಾಯ್ ಹೇಳಿ, ಯಾಕಂದ್ರೆ ಕೇಳ್ತಾರೆ ನಿಮ್ಮಮ್ಮ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಾಯ್. ಬಾಯ್ ಮಾ. ಅಮ್ಮ ಇವಾಗ ಹೊರಟರು. ಆ್ಯಕ್ಚುಲಿ ನಾನು ಅವ್ರು ಹೋಗಬೇಕಾದ್ರೆ ವಿಡಿಯೋ ವ್ಲಾಗ್ ಮಾಡೋಣ ಅಂತ ಓಪನ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ನೇಬರ್ ಬಂದರು. ಅವರು ವ್ಲಾಗಲ್ಲಿ ಬರೋದಕ್ಕೆ ಸ್ವಲ್ಪ ಶೈ, ಯಾವಾಗಲೂ ಹೇಳ್ತಾರೆ. ಲಾಸ್ಟ್ ಟೈಮು ನಾನು ಹೇಳಿದ್ದೆ ಅವ್ರು ಬಂದಾಗ, ಅವ್ರಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ವಂತೆ. ಎಲ್ಲ ವ್ಲಾಗ್ಸು ನೋಡ್ತಾರಂತೆ. ಇವಾಗಲೂ ಹೇಳ್ತಾಯಿದ್ರು ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ನೋಡಿದೆ ನಾನು ಅಂತ ಹೇಳಿಬಿಟ್ಟು. ಇನ್ನೂ ಸ್ವಲ್ಪ ಮಾತಾಡ್ತಾ ಇದ್ರು ಕೂತ್ಕೊಂಡು, ಯಾಕಂದರೆ ಅವ್ರು ತುಂಬಾ ಅಪರೂಪ ಬರೋದು ಮನೆಗೆ. ಆದರೆ ಅಮ್ಮ ನೀವು ಹೊರಡಬೇಕಿತ್ತಲ್ಲ, ರಾಜೇಶ್ ಬಂದು ಹಾರ್ನ್ ಮಾಡ್ತಾಯಿದ್ರು. ಅದಕ್ಕೆ ಬಿಡೋಣ ಅಂತ ಅಲ್ಲಿಗೆ ಹೋದೆ. ಅದಕ್ಕೆ ಅಷ್ಟೊತ್ತಿಗೆ ಅವರು ಇಲ್ಲ ಹೊರಡ್ತೀನಿ ನಾನು ಅಂದ್ಕೊಂಡು ಹೊರಟರು. ಸಿಕ್ಕಿದಾಗ ತುಂಬ ಮಾತಾಡ್ತೀವಿ, ಆದರೆ ಬರೋದು ಹೋಗೋದು ಕಡಿಮೆ. ಅಂದರೆ ನೀವು ಕೇಳ್ತಾ ಇದ್ರಿ ನಿಮ್ಮ ನೇಬರ್ಸ್ ಜೊತೆ ಜಾಸ್ತಿ ಮಾತಾಡಲ್ವಾ ನೀವು ಅಂತ. ನಾನು ಹೋಗಿ ಅವ್ರ ಮನೇಲಿ ಕೂತ್ಕೊಳ್ಳೋದು, ಇಲ್ಲ ಅವರು ನಮ್ಮ ಮನೆಗೆ ಬರೋದು, ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಈ ಥರ ಸಿಕ್ಕಿದಾಗ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ, ಸಿಗ್ತಾರೆ. ಈಗ ಅವರು ಪ್ರಸಾದ ಕೊಡೋದಕ್ಕೆ ಬಂದಿದ್ದರು. ಅವರು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರಂತೆ, ಅದಕ್ಕೆ ಅದನ್ನು ಕೊಡೋದಕ್ಕೆ ಅಂತ ಬಂದಿದ್ದರು. ಹಾಗೆ ಮಾತಾಡಿದರೆ ಇನ್ನೂ ಸ್ವಲ್ಪ ಟೈಮ್ ಹಿಡ್ದಿರೋದು. ಆದರೆ ಅಮ್ಮ ಹೊರಡಬೇಕಿತ್ತಲ್ಲ ಅಂದ್ಬಿಟ್ಟು ಅವರು ಕೂಡ ಹೊರಟರು. ಓಕೆ, ಈಗ ಬನ್ನಿ 12 ಗಂಟೆ ಆಯಿತು. ನಮ್ಮ ನೆಕ್ಸ್ಟ್ ಕೆಲಸಗಳು ಏನು ನೋಡೋಣ. ಆ್ಯಕ್ಚುಲಿ ನಾನಿವತ್ತು ಪೋಸ್ಟ್ ಆಫೀಸ್ಗೆ ಹೋಗಬೇಕಿತ್ತು, ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಹೋಗಬೇಕಿತ್ತು. ನಾನು ಹೇಳಿದೆ ನೋಡಿ, ಕೆನರಾ ಏಂಜಲ್ ಅಕೌಂಟ್ ಅಂತ ಹೇಳಿಬಿಟ್ಟು ಅಕೌಂಟ್ ಓಪನ್ ಮಾಡೋದಕ್ಕೆ ಹೋಗಬೇಕಿತ್ತು. ಹೋಗಿ ಬಂದೆ. ಅವರು ಫಾರ್ಮ್ ಕೊಟ್ಟಿದ್ದಾರೆ, 4 ಶೀಟ್ ಇದೆ. ಅದನ್ನು ಅಲ್ಲೇ ಕೂತ್ಕೊಂಡಂತೂ ಫಿಲ್ ಮಾಡಿದ್ರೆ ತುಂಬಾ ಟೈಮ್ ಹಿಡಿಸುತ್ತೆ. ಅದಕ್ಕೆ ತೊಗೊಂಡು ಬಂದುಬಿಟ್ಟೆ. ಈಗ ಫಿಲ್ ಮಾಡಿಬಿಟ್ಟು ಆದರೆ ಮಧ್ಯಾಹ್ನ ಹೋಗ್ತೀನಿ, ಇಲ್ಲ ಅಂದರೆ ನಾಳೆ ಹೋಗ್ತೀನಿ. ಅದರಲ್ಲಿ ಒಂದು ಕಂಡೀಷನ್ ಏನಂದರೆ, ಅಕೌಂಟ್ ಓಪನ್ ಮಾಡಿದ್ದು 90 ಡೇಸ್ ಆದಮೇಲೆ ನಾವು ಕ್ಲೇಮ್ ಮಾಡೋದಕ್ಕಾಗೋದು. ಇದರಲ್ಲಿ ಒಂದು ಮಾತ್ರನೇ ಹಾಸ್ಪಿಟಲೈಸ್ಡು ಕ್ಯಾನ್ಸರು. ಇನ್ನು ಏರ್ ಆಕ್ಸಿಡೆಂಟ್ ಮತ್ತು ಏರ್ ಇನ್ಶೂರೆನ್ಸ್ ಮತ್ತು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಏನಿದೆಯೋ ಅದು ಜಸ್ಟ್ ಡೆತ್ತಲ್ಲಿ ಮಾತ್ರನೇ ಅದು ಕವರ್ ಆಗೋದು, ಡೆತ್ ಆದಾಗ ಮಾತ್ರನೇ ಬರೋದು. ಸೊ ಇಷ್ಟು ಇನ್ಫಾರ್ಮೇಷನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡಿ ಅಂತ ಹೇಳ್ತೀನಿ. ಅಮ್ಮನಿಗೂ ಕೂಡ ಒಂದು ಫಾರ್ಮ್ ತೊಗೊಂಡು ಬಂದೆ, ನೀವು ಅಲ್ಲಿ ಓಪನ್ ಮಾಡಿಸಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ.